ಮೂವರು ಪುಟ್ಟ ಮಕ್ಕಳನ್ನ ಕೊಂದು ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಗ್ರಾಮವೊಂದರಲ್ಲಿ ಆಗಿರುವಂತ ಘಟನೆ ಇದು. ಮನೆಯೊಳಗಡೆ ಒಟ್ಟು 5 ಮೃತದೇಹಗಳು ಪತ್ತೆಯಾಗಿದ್ದಾವೆ. ನೋಡಿ, 3 ಪುಟ್ಟ ಮಕ್ಕಳು ಕೊಂದು ದಂಪತಿ ಇಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವುದು. ಅದೇನಾಗಿತ್ತೋ ಏನು ಸಮಸ್ಯೆ. ಮನೆ ಡೋರ್ ಓಪನ್ ಮಾಡಿದ್ರೆ 5 ಮೃತದೇಹಗಳು ಬಿದ್ದಿದ್ದಾವೆ. 35 ವರ್ಷ ವಯಸ್ಸಿನ ಮನೀಶ್ ಕುಮಾರ್ ಮತ್ತು ಆತನ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೊ ಅವರ ಆತ್ಮಹತ್ಯೆಗೂ ಮುನ್ನ ಅವರ 3 ಮುದ್ದಾದ ಮಕ್ಕಳನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ಹನಿ, ಪ್ರಿಯಾಂಶ್ರೀ, ಪ್ರತೀಕ್. ನೋಡಿ, 8, 5, 3 ವಯಸ್ಸಿನ ಮಕ್ಕಳವು. 2018ರಲ್ಲಿ ಮದುವೆ ಮಾಡಿಕೊಂಡಿದ್ರಂತೆ ಈ ದಂಪತಿ. 3 ಮಕ್ಕಳನ್ನ ಕತ್ತು ಹಿಸಿಕ್ಕೆ ಉಸಿರುಗಟ್ಟಿಸಿ ಕೊಂದಿದ್ದಾರೆ. ಬಳಿಕ ವಿದ್ಯುತ್ ವೈರ್ಗೆ ಕೈ ಹಿಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪತಿ ಮತ್ತು ಪತ್ನಿ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ನೋಡಿ, ಅಲ್ಲಿ ಫೋಟೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಸಮಸ್ಯೆ ಏನಿತ್ತೋ ಏನೋ ಗೊತ್ತಿಲ್ಲ, ಬಟ್ ಗಂಡ ಹೆಂಡತಿ ಆತ್ಮಹತ್ಯೆಗೆ ಶರಣಾಗೋದಲ್ಲದೆ ತಮ್ಮ 3 ಮುದ್ದಾದ ಮಕ್ಕಳನ್ನ ಕತ್ತು ಹಿಸಿಕ್ಕೆ ಕೊಂದು ಬಿಟ್ಟಿದ್ದಾರೆ. 3 ಜನ ಮಕ್ಕಳು, 8 ವರ್ಷದ ಒಂದು ಮಗು. 3 ಜನ ಮೇ ಬಿ ಗಂಡು ಮಕ್ಕಳೇ ಅಂತ ಅನಿಸುತ್ತೆ. ಸೊ 3 ಜನ ಮಕ್ಕಳನ್ನ ಕೊಂದು ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ.